ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕೋದು ಬಿಡ್ತಾ ಇಲ್ಲ, ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯಿತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ಸಪೋರ್ಟ್ ಇದೆ ಸರ್, ಪೊಲೀಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಇಲ್ಲೇ ಇದ್ರು ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ ಇಲ್ಲೇ ಇದ್ರು ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ. 1 ವರ್ಷದಿಂದ ಲವ್ ಸರ್. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊಂತೀನಿ ಅಂತ ಹೇಳಿದ್ದೆ. ಅಂತ ಇದ್ಮೇಲೆ ಪ್ರಾಣಿಗೆ ಬೆದರಿಕೆ ಹಾಕಿದ್ಮೇಲೆ ಎಲ್ಲೋ ಹೋಗಿ ಏನು ಮಾಡೋಣ ಸರ್? ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ, ನಮ್ಗೆ ಆಚೆ ಕಡೆ ಬಂದ್ಮೇಲೆ ಏನೋ ಮಾಡಲ್ಲ ಅನ್ನೋದು ಚಿಂತೆ ಇರುತ್ತೆ ಸರ್ ನಮ್ಮ ಜೀವಕ್ಕೆ. ನಾವು ಬೆಂಗಳೂರಿಂದ ಬಂದಿರೋದು, ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿನ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕೋಕೆ ಬಿಡ್ತಾ ಇಲ್ಲ, ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯಿತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮ ಅಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕೋಕೆ ಬಿಡ್ತಾ ಇಲ್ಲ ಸರ್. ಸಪೋರ್ಟ್ ಇದೆ ಸರ್, ಪೊಲೀಸ್ ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಇಲ್ಲೇ ಇದ್ರು ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ ಇಲ್ಲೇ ಇದ್ರು ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ಹೇಳಿ ನಮಗೆ ಇವರು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ ಸರ್. ನನಗೇನು ಒಬ್ಬ 14 ವರ್ಷದ ಮಗ ಇದ್ದಾನೆ ಸರ್. ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಲವ್ ಆಯಿತು ಸರ್. 1 ವರ್ಷ ಆಯಿತು ಸರ್ ನಾವು ಲವ್ ಮಾಡಿ. ಒಬ್ರನ್ನೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು. ನಾವು ಏನೇ ಆದರೂ ಅವ್ರನ್ನ ನಾನು ಬಿಡಲ್ಲ ಸರ್. ಮೊದಲೇ ಮದುವೆ ಆಗಿತ್ತು ಸರ್. ಯಜಮಾನ್ರು ತೀರೋಗಿದ್ದಾರೆ ಸರ್. 1 ವರ್ಷದಿಂದ ಲವ್ ಸರ್. ಕ್ಯಾಸ್ಟು ಅವ್ರ ಗೌಡಾಸು, ನಾವು ಲಿಂಗಾಯಿತರು ಅಂತ ಸರ್. ಅದೇ ನಮ್ಗೆ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್ ಬಂದ್ವಿ ಸರ್. ಇಲ್ಲ ಸರ್, ಮನವಿ ಕೊಡೋಣ ಅಂತಲೇ ಬಂದ್ವಿ ಸರ್. ಇಲ್ಲಿ ಎಸ್ ಪಿ ಸರ್ ಸಿಗಲಿಲ್ಲ ಸರ್. ಹಾಂ ಸರ್, ನಮ್ಮ ಫ್ಯಾಮಿಲಿಯಿಂದ ನಮಗೆ ಬದುಕೋಕೆ ಬಿಡಬೇಕು ಸರ್. ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದು. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊಂತೀನಿ ಅಂತ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೆ ಸರ್. ನಾನು ಟಿ ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಸರಿ ಅಂದ್ಕೊಂಡು ಅವನಿಗೆ ಚೆನ್ನಾಗಿತ್ತು ನಮ್ಮ ಜೊತೆ ಇದ್ದಾಗ. ಇವಾಗ ಅವ್ನಿಗೆ ತಲೆ ಕೆಡಿಸಿದ್ದಾರೆ. ಇವಾಗ ಅವ್ನು ನಮಗೆ ಸಾಯಿಸ್ತೀನಿ ಅಂತಿದ್ದಾನೆ. ಮಗನಿಗೆ ಫೋನ್ ಮಾಡಿದ್ರೆ ನಮ್ಮನ್ನೇ ಸಾಯಿಸ್ತೀನಿ, ಎಲ್ಲೇ ಸಿಗೋದು ಸಾಯಿಸ್ತೀನಿ, ಇವನು ಮಾಡ್ತೀನಿ, ಹಿಂಗೆ ಅಂತಾನೆ. ಅಲ್ಲಿಂದ ನಾವು ಮನೆ ಬಿಟ್ಟು ಬಂದಮೇಲೆ ನಾವು ಮದುವೆ ಆಗಿದ್ದಾವೆ ಸರ್. ಮೈಸೂರು ಹೊಂಟಿಕೊಪ್ಪದಲ್ಲಿ ಮದುವೆ ಆದೋ. ಮದುವೆಗೆ ಫೋನೆಲ್ಲ ರನ್ನಿಂಗ್ ಇತ್ತು ಸರ್. ನಾನು ಫೋನ್ ರನ್ನಿಂಗ್ ಇದ್ದಾಗ ಪೊಲೀಸು ಕೂಡ ನನಗೆ ಫೋನ್ ಮಾಡಿದ್ರು, ಹಿಂಗೆ ಬರಬೇಕು ಕಣಪ್ಪ ಸ್ಟೇಷನ್ಗೆ ಅಂತ. ಇವಳು ಫೋನ್ ಮಾಡಿ ಹೇಳಿದ್ರು. ಸರಿ ಸರ್ ಆಯಿತು ಬರ್ತೀವಿ ಅಂತಲೂ ನಾವು ಒಪ್ಕೊಂಡು, ನಾವು ನಾಳೆ ಬರ್ತೀವಿ ಸರ್, ಇವತ್ತು ಬರೋಕ್ಕಾಗಲ್ಲ ಅಂತ ಒಪ್ಕೊಂಡಿದ್ದು. ಆದಮೇಲೆ ಇವ್ರ ಅತ್ತೆ ಮಗ ಫೋನ್ ಮಾಡಿ, ಅವ್ನು ಎಲ್ಲೇ ಇದ್ರು ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ನನ್ನ ಮೇಲೆ ಬಂದ. ಇಲ್ಲೇ ಇದ್ರೆ ನಿಮ್ಗೆ ಬಿಡಲ್ಲ, ನಿಮ್ಮನ್ನ ಕತ್ತರಿಸಾಕ್ತೀನಿ. ಪ್ರತಿಯೊಂದು ಊರಲ್ಲೆಲ್ಲ ನೋಡಿದ್ರೆ ಟಾರ್ಚರ್ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಹೋಗೋಣ ಅಂತಾನೆ ಇತ್ತು ಸರ್. ನಾವು ಹೋಗೋಣ ಅಂತ ಇದ್ಮೇಲೆ ಪ್ರಾಣಿಗೆ ಬೆದರಿಕೆ ಹಾಕಿದ್ಮೇಲೆ ಎಲ್ಲೋ ಹೋಗಿ ಏನು ಮಾಡೋಣ ಸರ್? ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ, ನಮ್ಗೆ ಆಚೆ ಕಡೆ ಬಂದ್ಮೇಲೆ ಏನೋ ಮಾಡಲ್ಲ ಅನ್ನೋದು ಚಿಂತೆ ಇರುತ್ತೆ ಸರ್ ನಮ್ಮ ಜೀವಕ್ಕೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.